ಒಂದು ಟೀ ಬ್ರೇಕ್ ನಿಲ್ಸಿದೀವಿ. ಇಲ್ಲಿಂದ ಇನ್ನೂ 60 ಕಿಲೋಮೀಟರ್ ಇದೆ ಕಾಠ್ಮಂಡು. ಫುಲ್ ಟಯರ್ಡ್, ರೋಡು ಫುಲ್ ಖರಾಬು. ಅರ್ಧ ರೋಡ್ ಪೂರ್ತಿ ಸೂಪರ್ ಆಗಿತ್ತು, ಬೆಣ್ಣೆ ಇದ್ದಂಗಿತ್ತು. ಅರ್ಧ ರೋಡ್ ಆದಮೇಲೆ ನರಕ. ಇಲ್ಲಿ ಕೆಫೆ ಶಾಪ್ ಹೇಗೆ ಸಿಂಪಲ್ ಆಗಿ ಕಟ್ಟಿದ್ದಾರೆ ನೋಡಿ. ಚಂದ್ರಣ್ಣ ನಮ್ಮ ಕಿತ್ತಾಡಿ ಇಬ್ರು ಕ್ವಾಟ್ಲೆ ನೋಡಿ ಇಬ್ರದು ಕ್ವಾಟ್ಲೆ. ನೇಚರ್ ನೋಡಿ, ನೇಚರ್ ಹೇಗಿದೆ. ಇಟ್ಸ್ ಬ್ಯೂಟಿಫುಲ್. ರಿವರ್ ಪಕ್ಕದಲ್ಲೇ. ಸುಮ್ಮನೆ ಕೂತ್ಕೊಳ್ಳಿ, ಬಂದು ಲೊಕೇಶನ್ ನೋಡ್ಬೇಡಿ, ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಲೊಕೇಶನ್. ನೋಡಿ ಇಬ್ರು ಕೂತಿರೋದಕ್ಕೆ ಆಡ್ಕೋತಾರೆ ಇಬ್ಬರನ್ನ. ಇವರು ತಬಾಯಿ ವೆಯ್ಟ್ ಮಾಡ್ತಾರೆ ಫೋಟೋ ತಗೊಳ್ತೀನಿ ಅಂತ. ತಬಾಯಿ ಅಂತಂದ್ರು. ತಬಾಯಿ ಅವ್ರಿಬ್ರು ಬರಲ್ಲ ಅಂತ ನೋಡಿ. ನಮ್ಮ ಕಾರ್ಗಳು ನೋಡಿ ಎಲ್ಲ ಲೈನ್ ಅಪ್ ಆಗಿ ಹೆಂಗಿರ್ತದೆ. ಸಖತ್ತಾಗಿದೆ ಅಲ್ಲ. ಹೌದು, ಕಾಳ ನಮ್ಮ ಕಾಳನ್ ಕಂಡ್ರೆಲ್ಲ ಹೋಗ್ಬಿಡಾಯ್ತು ನನಗೆ. ಮೈಲೇಜ್ ಕೇಳಿದ್ರೆ ಬ್ರೇಕಪ್ ಆಗ್ಬಿಡ್ತದೆ. ಇಲ್ಲ, ಕೆಂಪಿ ಬುಡಕಾದ ಕಟ್ಕೊಂಡ್ಬಿಟ್ಟಿದೀವಿ. ಅದು ಬುಡಕಾದ ಲವ್ ಕಾಳದ ಮೇಲೆ ಆಗ್ಬಿಟ್ಟು ಕೂಡ ಮೈಲೇಜ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. 24-25 ಕೊಡ್ತಾ ಇದ್ದಾಳೆ ಅಲ್ವಾ? ಹೌದು ನೋಡಿ, ಯಾವಾಗಲೇ ಇದ್ರು ಕಟ್ಕೊಂಡವ್ರೆ ಬೆಸ್ಟ್, ಮೈಲೇಜ್ ಕೊಡ್ತಾರೆ. ಇಟ್ಕೊಂಡವಳು ಕೊನೆವರೆಗೂ, ಇಟ್ಕೊಂಡವಳು ಇರೋವರೆಗೂ ಅಂತ. ಹೆಂಗೋ ನಿಮ್ ಕೆಂಪಿ ಇಟ್ಕೊಂಡು ನೆಮ್ಮದಿಯಾಗಿರಿ. ಕಾಳನ್ನೆಲ್ಲ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ, ಸರಿನಾ? ನಾನು ಬಂದಿದ್ದೀನಿ. ಹೋಗೋಣ ನೇಚರ್ಗೂ ಕೆಫೆಗೂ. ನಾನು ಲತ್ತೆ. ಆಸೆ ಹುಟ್ಟಿ ಇಲ್ಲಿಂದ ಯಾಕೊಳ್ಳೋ ಈಗ ತಾನೊಂದು ಸಿಟಿ ಮುಗೀತಿದ್ದಂಗೆ ತಿರ್ಗಾ ಕಾಡು ಮುಗೀತಿದ್ದಂಗೆ ಮಧ್ಯದಲ್ಲಿ ಒಂದು ಸಿಟಿ, ಇಲ್ಲ ಯಾವ್ದಾದ್ರು ಒಂದು ಹಿಲ್ ಸ್ಟೇಷನ್ನು, ತಿರ್ಗಾ ಸಿಟಿ, ತಿರ್ಗಾ ಕಾಡು. ನೋಡೋಕೆ ಚಂದ, ಡ್ರೈವ್ ಮಾಡೋಕ್ಕೆ ಒಂಥರ ಖುಷಿ. ಒಂಥರ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಫೀಲ್ ಆಗಲ್ಲ. ಈಗ ನಿನ್ನೆ ಹೆವಿ ಸ್ಟ್ರೆಸ್ ಆಗೋಯ್ತು. ಅಯ್ಯಪ್ಪ, ಲಾಸ್ಟಲ್ಲಂತೂ MP to UP ಹೋಗ್ಬೇಕಾದ್ರೆ ಇದ್ರ ಮಧ್ಯೆ ಎಲ್ಲ ಹೊರಟೋದು. ಗದ್ದೆ ಮಾಳ ಒಂದೇ ಒಂದು ಸಿಂಗಲ್ ರೋಡ್ ಬೇರೆ, ಆಮೇಲೆ ಒಂದು ಬ್ರಿಡ್ಜು ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೆ ಪರ್ಯಾಯ ರೋಡು ಕೊಟ್ಟಿರಲಿಲ್ಲ ನೋಡಿ. ಮಧ್ಯೆ ತಿರ್ಗಾ ಇನ್ನೊಂದು ವಿಲೇಜ್ ಬಂತು, ಸ್ಮಾಲ್ ವಿಲೇಜ್ ಇದ್ದಂಗೆ. ತಿರ್ಗಾ ಕಾಡು. ಏನು ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ರೋಡು ಹಂಗೆ ಒಂದೊಂದು ಸಾಕ್ತಿಲ್ಲ. ರೋಡು ಸಾಗ್ಬಿಡುತ್ತೆ ಇರೋ ಸುಳ್ಳು. ದೊಡ್ಡ ಅಗಲಾನು ಇದೆ, ಫುಲ್ ಫ್ರೀನೂ ಇದೆ, ಬಟ್ ಸಾಕ್ತಾ ಇಲ್ಲ ರೋಡು. ಈಗ ಬೆಳಿಗ್ಗೆ ನಾವು ಅರೌಂಡ್ 6 o'clock ಇದ್ಬಿಟ್ಟು ರೂಮ್ನ 10:30 ಮುಗ್ದೇ ಹೋಗಿತ್ತು. ನಮ್ಮ ಇಮಿಗ್ರೇಷನ್ನು ಎಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ ಎಲ್ಲ ಮುಗಿದು ಸಿಮ್ ತಗೊಂಡು ಎಲ್ಲ ಆಯಿತು. ನಿನ್ನಯ ಮಡಿಲಲ್ಲಿರೋ
ಎಷ್ಟು ವಿಡಿಯೋ ತೆಗೆದ್ರು ಈ ನೇಚರ್ದು ಸಾಕಾಗ್ತಾನೆ ಇಲ್ಲ. ತೆಗೆದು ನನಗೆ ಸುಸ್ತಾಯ್ತಾನೆ ಅಂದ್ಬಿಟ್ರೆ ಇದರಿಂದ ಟೈಮ್ ವೇಸ್ಟ್ ಆಗ್ತಿದೆ. ಬಟ್ ಆದ್ರೆ ಟೈಮ್ಗಿಂತ ನಮಗೆ ನೇಚರ್ ಮುಖ್ಯ, ಈ ನೇಚರ್ ಫೀಲ್ ಮುಖ್ಯ, ಅದನ್ನ ಅನುಭವಿಸೋದು ಮುಖ್ಯ. ಅರ್ಧ ಗಂಟೆ ಲೇಟಾಗೆ ಹೋಗೋಣ ಕಟ್ಮಂಡುಗೆ, ಯಾಕಂದ್ರೆ ಇವತ್ತು ಹೋಗಿ ಬರೀ ರೆಸ್ಟೇ. ನೋಡಿ ಇಲ್ಲಿ ನೀರು ಹೆಂಗ್ ಹರಿತಾ ಇದೆ, ಬರೀ ರೆಸ್ಟು. ಮೇಯ್ನಾಗಿ ನನಗೆ ಇವತ್ತು 4 ದಿನದಿಂದ ಎಡಿಟ್ಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಹೋಗಿ ತಲುಪ್ತಿದ್ದೆ 8 ಗಂಟೆ. ಅದಾದ್ಮೇಲೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಎಡಿಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ನಾಳೆಯಿಂದ ಒಳ್ಳೊಳ್ಳೆ ಎಡಿಟ್ ವಿಡಿಯೋಗಳು ಬರುತ್ತೆ ನಿಮಗೆ. ಈ ರೂಟು ನಮ್ಮ ಜರ್ನಿದಲ್ಲ, ನಾವು ಆಕ್ಚುಲಿ ಸ್ಟ್ರೈಟ್ ಹೋಗ್ಬೇಕಾಯ್ತು. ಈ ಬ್ರಿಡ್ಜ್ ನೋಡೇ ನಾನು ಮತ್ತೆ ಮಂಜಣ್ಣ ಇಬ್ರು ಒಂದು ನಿಮ್ಗೆ ತೋರಿಸ್ಬೇಕು ಈ ಬ್ರಿಡ್ಜ್ನ, ಮತ್ತೆ ವ್ಯೂ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರನೇ ಈ ರೂಟಿಗೆ ತಗೊಂಡು. ನೇಚರ್ ಹೇಗಿದೆ ನೋಡಿ, ಆ ಬ್ರಿಡ್ಜ್ ಆಗಲಿ ನೇಚರ್ ಆಗಲಿ ನೋಡಿ. ಮಂಜಣ್ಣನೂ ಅಷ್ಟೇ ವಿಡಿಯೋ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಮಂಜಣ್ಣ ನಿಲ್ಸೇ ಬಿಟ್ರು. ಒಂದೆರಡು ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ನಿಲ್ಸ್ಬಿಟ್ರು. ನೋಡಿ ಮಂಜಣ್ಣ ಹೇಗಿದ್ದಾರೆ, ಹೆಂಗ್ ಮಂಜಣ್ಣ. ಏನಪ್ಪ ಇಲ್ಲಿ ಬಿದ್ರೆ ಉಳಿಯೋದೆಲ್ಲ ನಮ್ಮ ಬಾಡಿ ಸಿಗುತ್ತಾ ಅನ್ನೋದೇ ಡೌಟು. ಏನ್ ಫೋರ್ಸ್ ಇದೆ. ಹೌದೌದು, ಈಗ ಗ್ಲೇಷಿಯರ್ ಎಲ್ಲ ಈಗ ಕರ್ಗಕ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ, ಗ್ಲೇಷಿಯರ್ ಕಲ್ಗ್ ಬರ್ತೀರ ನೀವು. ಇದೆಲ್ಲ ನಮ್ಮ ರಾಜನ ಜೊತೆ ರಾಜ ಪೂರ್ತಿ ಗಲೀಜಾಗ್ಬಿಟ್ಟವನೆ, ತೊಳಸ್ಕೋಬೇಕು. ನೋಡಿ ಹೆಂಗೆ ಮಂಜಣ್ಣ ನೋಡಿ ಹೆಂಗ್ ನಿಂತ್ಕತ್ತಾರೆ, ಸೆಲ್ಫಿ ಹೆಂಗ್ ತಕ್ಕತ್ತವ್ರೆ. ಅರ್ಥ ಪಡ್ಕೊಂಡ್ರ ಎಲ್ಲ ಗಾಯ್ಸ್ ಏನಕ್ಕೆ ಹೆಂಗ್ ತಗತ್ತವ್ರೆ ಅಂತ. ನೋಡಿ ಹಂಗಂದ ತಕ್ಷಣ ಈ ಕಡೆ ಬಂದ್ಬಿಟ್ರು. ಈಗ ಕಟ್ಕೊಂಡು ಬಂದು ಇಳಿದ್ವು. ಫಸ್ಟು ನಮ್ಮ ಮಂಜ ಒಂದು ಬಂದ್ರು, ಚಪ್ಪಲಿ ಸಿಗ್ಲಿಲ್ಲ. ಕೊನೆಗೆ ಅವರು ಒಂದು ಟ್ರ್ಯಾಕ್ಸ್ ತಗೊಂಡ್ರು, ನಾವು ಬಟ್ಟೆ ತಗೊಂಡ್ರು. ಎರಡು ಟ್ರ್ಯಾಕ್ಸು ಮತ್ತೆ ಒಂದು ಜಾಕೆಟ್ ತಗೊಂಡೆ. ತುಂಬಾ ರೇಟ್ ಕಮ್ಮಿ ಇದೆ. ನಿಮಗೆ ಜಾಕೆಟ್ ಎಲ್ಲ 300 ರೂಪಾಯಿಗೆ ಸಿಕ್ತು, ಟ್ರ್ಯಾಕ್ಸ್ ಎಲ್ಲ ಅದು ಅಷ್ಟೇ 250 ರೂಪಾಯಿಗೆ ಸಿಕ್ತು. ಕಮ್ಮಿ ಇದೆ ರೇಟು. ಯಾರೋ ಇವಳು ಆಂಟಿ ಹಾಯ್ ಮಾಡ್ತಿದಾರೆ ನೋಡಿ. ಎಲ್ಲಾಕ ತುಂಬಾ ಫ್ರೆಂಡ್ಲಿ ಜನ ಇಲ್ಲಿ, ಹಂಗೆ ಮುನ್ಸ್ಕೊಳ್ಳಲ್ಲ, ಕೋಪ ಗೀಪ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಇನ್ನೇನು ಹೋಟ್ಲು ಇಲ್ಲಿಂದ 9 ಕಿಲೋಮೀಟರ್ ತೋರಿಸ್ತಿದೆ. ಹೋಟ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ನೇಪಾಳ್ ನೈಟ್ ವ್ಯೂ. ನೇಪಾಳ್ ನಾನು ಎಕ್ಸ್ಪೆಕ್ಟೇಷನ್ ಏನು ಅನ್ಕೊಂಡಿದ್ದೆ, ಹೇಗೋ ಇರುತ್ತೆ ಅನ್ಕೊಂಡಿದ್ದೆ. ಬಟ್ ನಾಟ್ ಬ್ಯಾಡ್, ನಮ್ಮ ಊಟಿಗಿಂತ ಚಿಕ್ಕದೆ. ಬಟ್ ನಾಟ್ ಗುಡ್. ಈಗ ಸ್ವಲ್ಪ ಬಟ್ಟೆ ತಗೊಂಡ್ವು, ನೈಟಾಗಿ ಪರ್ಚೇಸ್ ಮಾಡೋದು. ಬಟ್ಟೆ ತುಂಬ ಕಮ್ಮಿ ಇದೆ ರೇಟು. 1600 ರೂಪಾಯಿ ಬೀಳ್ತು. 2 ಪ್ಯಾಂಟು, 1 ಟವಲ್ಲು, 1 ಜಾಕೆಟ್. ಅಂದರೆ 1600 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 1000 ರೂಪಾಯಿ ಬೀಳ್ತು ಅಷ್ಟೇ. ನನಗೆ 1000 ರೂಪಾಯಿಗೆ ಅಷ್ಟೆಲ್ಲ ಕೊಟ್ಟರು. ನಮ್ಮ ಇಂಡಿಯನಲ್ಲಿ ಒಂದು ಪ್ಯಾಂಟ್ ತಗೋಬೇಕಾದ್ರೆ 1000 ರೂಪಾಯಿ ಹೋಗುತ್ತೆ. ಕ್ವಾಲಿಟಿ ಆಲ್ಸೋ ಗುಡ್. ಐ ಥಿಂಕ್ ಮಂಜಣ್ಣ ಸೆಲೆಕ್ಟ್ ಮಾಡಿಕೊಟ್ರು. ಕ್ವಾಲಿಟಿ ಆಲ್ಸೋ ಗುಡ್. ಹೋಟೆಲ್ ರಾಯಲ್ ಸೈನ್ ಅಂತ ಆಲ್ರೆಡಿ ಬಂದಿಳಿದ್ವು. ಈಗ ಕಿತ್ತಾಡಿ ಬ್ರೋನು ಬಂದರು. ನಮ್ಮ ರಾಜ ಮತ್ತು ರಾಜಾವಲಿ ಕಾಳ 3 ಕಾರ್ಗಳು ಆಲ್ರೆಡಿ ಇದೆ ನೋಡಿ. ಹೋಟೆಲ್ ರಾಯಲ್ ಸೈನ್ ಅಂತ. ಈಗ ಒಳಗಡೆ ಹೋಗ್ತಾ ಇರೋಣ. ಇವತ್ತು ಸ್ಟೇ ಇಲ್ಲೇ ಕಾಟ್ಮಾಂಡು 3 ಆಗ ಅವರೇ. ತುಂಬ ಚೆನ್ನಾಗಿದೆ ರೂಮ್ಗಳು. ಹೋಟೆಲ್ ತುಂಬ ಚೆನ್ನಾಗಿದೆ ನೋಡಿ. ಲಗೇಜು ಅವರೇ ಎತ್ಕೊ ಹೋಗ್ತಾರಂತೆ. ಇಸ್ ಗುಡ್. ನಮಸ್ತೆ ಟೆಂಟ್. ಹಾಂ ಬ್ರೋ ಹೇಳಿ.
ಬೆಸ್ಟ್ ಆಫರ್ ಇದೆಯಾ? ಏನಿದೆ ಆಫರ್ ಇದೆಯಾ? ಹಾಂ, ಬಿಯರ್ ಸ್ನ್ಯಾಕ್ಸ್. ಬಿಯರ್ ಆಲ್ಸೋ ಅವೈಲಬಲ್ ನಾ? ವೇರ್ ಇಸ್ ರೆಸ್ಟೋರೆಂಟ್? You can check in the restaurant. ಟೈಮು This one for match only. Indian match is there or not? You can ask in the restaurant right now. ಓ, ಮ್ಯಾಚ್ ಇದ್ರೆ, ಕ್ರಿಕೆಟ್ ಮ್ಯಾಚ್ಗಳೇನಾದ್ರು ಇದ್ರೆ. ಫುಟ್ಬಾಲಾ? ಇವ್ರು ಕ್ರಿಕೆಟ್ ನೋಡಲ್ವಾ? ಲಿಫ್ಟ್ ಇಲ್ಲಿದೆ, ಮೆಟ್ಲಲ್ಲಿ ಹೋಗ್ತೀರಾ? 6ನೇ ಫ್ಲೋರ್ಗೆ ನೋಡಿ, ಸ್ಟೆಪ್ಸ್ ಇದೆ. ಹೋಟ್ಲ್ ಇಸ್ ಗುಡ್. ಹೌದು, ಇಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಇದೆ, ಅಲ್ಲೂ ಕಸ್ಟಮರ್ ಸ್ಟೆಪ್ಸ್ ಇದೆ. ಮಂಜಣ್ಣ ಪೇಂಟಿಂಗ್ ತಗೋತಾ ಇದ್ದಾರೆ, ಪೇಂಟಿಂಗ್ ವಿಡಿಯೋ. ಮಂಡಲ ಬಾಲ್ ರೂಮ್, ಬೈತಾಕ್ ಕೈಲಾಸ್. ಹೋಟ್ಲ್ ಇಸ್ ವೆರಿ ಗುಡ್. ನಿಂದು ಎರಡು ಲಗೇಜ್ ತಗೊಂಡಿದ್ದೀನಿ. ನಮ್ಮ ಟಿ ನರಸೀಪುರದ ರಾಜ ಹುಲಿ ಇಳಿತಾ ಇದ್ದಾರೆ. ಹಾಯ್ ಅನ್ಬೇಕು. ಹಾಯ್. ಹಾಯ್. ಈಗ ಒಂದು 10 ನಿಮಿಷ ಆಯ್ತು. ಅವರು ರಾಜಾವಲಿ ನೋಡಿ, ಅವ್ರು ಇನ್ನೂ ಬಂದೇ ಇಲ್ಲ, ಅವರೇ ಬೇಗ ಬಂದ್ರು. ಇದೊಂದು ಬ್ಯಾಗು ಇದೊಂದು ಅವರೇ ಎತ್ಕೊಬೋತಾರೆ ಬಿಡಿ. ಈ ಬ್ಯಾಗ್ ಅದು ಏನು ಬೇಕಿತ್ತಿಲ್ಲ, ಇರ್ಲಿ ಬಿಡಿ. ಆಮೇಲೆ ತಗೊಂಡು ಅದು ತಗೊಂಡಿದ್ದೀನಿ, ಎರಡೇ ತಗೊಂಡಿದ್ದು ನಾನು. ನಮ್ಮ ಲೈಫಲ್ಲಿ ಈ ಥರದ್ದು ಲಗೇಜ್ ಕ್ಯಾರಿ ಬ್ಯಾಗ್ಗಳೆಲ್ಲ ಬರೀ ಫಿಲಮ್ಗಳಲ್ಲಿ ಇದೇ ಫಸ್ಟ್. ಥ್ಯಾಂಕ್ಸ್ ಫಾರ್ ಕಿರಣ್ ಬ್ರೋ. ತುಂಬಾ ನೋಡ್ಕೊಂಡೆ ಬಂದ್ರ ಚಂದ್ರು ಇಲ್ಲೇ, ಅಪ್ಪಾಜಿ ಸೌಖ್ಯ. ಇಲ್ಲಿ ಚಂದ್ರು ಅಣ್ಣವರ ಬಾಸ್ ಇವರು. ನವೀನಣ್ಣ, ಆದರ್ಶ್ ಅಭಿ ಲೇ ಲಿಯಾ. ಸಮಾಚಾರ ಹೆಂಗೈತೆ ಗೊತ್ತಾ ನೇಪಾಳ ಡೆವಲಪ್ ಲುಂಬಿನಿ ನೋಡ್ಕೊಂಡು ಬರಂಗಿದ್ರೆ ಇವತ್ತು ಲುಂಬಿನಿ ನೋಡ್ಕೊಂಡು ಬೆಳಗ್ಗೆ ಬಂದ್ಬಿಡ್ತೀವಿ. ಮಧ್ಯಾಹ್ನ ಇವರು ನೋಡಿ ನಮ್ಮ ಇಂಡಿಯಾ ಕಲಿಬೇಕಲ್ವಾ? ಬಟ್ ಚೇಂಜ್ ಆಯ್ತಲ್ಲ, ನೋಡಿಬಿಟ್ಟು ರೂಮ್ ಎಂಟ್ರಿ ನೇಪಾಳಲ್ಲಿ. ಇದು ಫಸ್ಟ್ ನೈಟ್. ಏ ಅಣ್ಣ, ನಾನು 25ಕ್ಕೆ ಹಾಕಿದ್ರು ತಡ್ಕವೆ, ಆಫೇ ಮಾಡ್ಬಿಡ್ತಿದ್ರು ಅವರು.